ಕೊಳ್ಳೇಗಾಲ ತಾಲೂಕಿನ ಇತಿಹಾಸ ಪ್ರಸಿದ್ಧವಾದ ಚಿಕ್ಕಲ್ಲೂರು ಜಾತ್ರೆಯು ಜನವರಿ 3ರಿಂದ ಆರಂಭಗೊಳ್ತಾ ಇದ್ದು, ಜಾತ್ರೆಗೆ ಬರುವಂತಹ ಭಕ್ತರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳಿಗೆ ಕ್ರಮ ವಹಿಸಲಾಗಿದೆ ಅಂತ ಹೇಳಿ ಚಿಕ್ಕಲ್ಲೂರಿನ ಸಿದ್ದಪ್ಪಾಜಿ ದೇವಸ್ಥಾನದ ಹೊಸಮಠದ ಕಾರ್ಯದರ್ಶಿ ಶ್ರೀ ಸಿದ್ದಪ್ಪಾಜಿ ಅವರು ತಿಳಿಸಿದರು. 5 ದಿನಗಳ ಕಾಲ ನಡೆಯಲಿರುವಂತಹ ಜಾತ್ರೆಗೆ ಬರುವಂತಹ ಭಕ್ತಾದಿಗಳಿಗೆ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಸಕಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದು, ಭಕ್ತರು ತಮ್ಮ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವುದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಬದ್ಧವಾಗಿದೆ. ದೇವಾಲಯದ ಸ್ವಚ್ಛತೆ, ಸಿದ್ದಪ್ಪಾಜಿ ಅವರ ಇತಿಹಾಸ, ಚರಿತ್ರೆ ಸಾರುವಂತಹ ಸ್ಥೂಲ ಭಾವಚಿತ್ರಗಳ ಮಾಹಿತಿ, ಕುಡಿಯುವ ನೀರು, ಉಪಹಾರ ವ್ಯವಸ್ಥೆ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದ್ದು, ಜಾತ್ರೆಗೆ ಬರುವಂತಹ ಭಕ್ತರು ಜಾತ್ರೆಯನ್ನ ಯಶಸ್ವಿಗೊಳಿಸಬೇಕು ಅಂತ ತಿಳಿಸಿದರು. ಜೊತೆಗೆ ಭಕ್ತರು ಜಾತ್ರೆಯ ಸಮಯೋಚಿತದಂತೆ ದಿನಾಚರಣೆಗಳನ್ನು ಆಚರಿಸಬೇಕು ಅನ್ನುವಂಥ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಿದ್ದಪ್ಪಾಜಿ ಹೊಸಮಠದ ಕಾರ್ಯದರ್ಶಿ ಸಿದ್ದಪ್ಪಾಜಿ ಅವರು, ದೇವಸ್ಥಾನದ ಮುಖಂಡರಾದ ನಾಗರಾಜು, ಸುಂಡ್ರಳ್ಳಿ ಗ್ರಾಮದ ಯಜಮಾನರಾದ ಶಿವಣ್ಣ ಅವರು ಉಪಸ್ಥಿತರಾಗಿದ್ದರು. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ಈಗ ಇತಿಹಾಸ ಪ್ರಸಿದ್ಧ ಚಿಕ್ಕಲ್ಲೂರು ಜಾತ್ರೆ ಜನವರಿ 3ರಿಂದ 7ನೇ ತಾರೀಕುವರೆಗೆ ನಡೆಯುತ್ತೆ. ಅದರಿಂದ ಲಕ್ಷಾಂತರ ಭಕ್ತರು ಈ ಕ್ಷೇತ್ರಕ್ಕೆ ಭಗವಂತನ ದರ್ಶನ ಪಡೆಯೋದಕ್ಕೆ ಬರ್ತಾ ಇದ್ದಾರೆ. ಈಗ ಆಡಳಿತ ಮಂಡಳಿಯಿಂದ ದೇವಸ್ಥಾನದ ವತಿಯಿಂದ ಏನೇನು ಸಿದ್ಧತೆಗಳಾಗಿದೆ ಸರ್ ಈಗ ಜಾತ್ರೆಗೆ ಬರುವಂಥ ಭಕ್ತರಿಗೆ? ಈಗ ನಾವು ಮೇ ತಿಂಗಳಲ್ಲಿ ಇದು ಕುಂಭಾಭಿಷೇಕ ಮಾಡಿದ್ವಿ, ದೇವಸ್ಥಾನ ಓಪನ್ ಮಾಡಿ ಎಲ್ಲ ವ್ಯವಸ್ಥಿತವಾಗಿ ಅವಾಗಲೇ ಎಲ್ಲ ವ್ಯವಸ್ಥಿತವಾಗಿ ಆಗಿದೆ. ಈಗ ಸಣ್ಣ ಪುಟ್ಟ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ವ್ಯವಸ್ಥೆನೂ ಟಾಯ್ಲೆಟಿಂದ ಹಿಡಿದು ಪ್ರತಿಯೊಂದು ನೀರಿನ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ವ್ಯವಸ್ಥೆನೂ ಅಚ್ಚುಕಟ್ಟಾಗಿದೆ. ಮತ್ತು ಜನಗಳಿಗೆ ಉಳ್ಕೊಳ್ಳೋಕ್ಕೂ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿದೆ. ಅದರಿಂದ ಜಾತ್ರೆಯ ಸಮಸ್ಯೆ ಏನಂತ ಸಮಸ್ಯೆ ಅನ್ನಿಸ್ತಾ ಇಲ್ಲ ಈಗ ನಮ್ಗೆ ಈ ವರ್ಷ. ಹೊರ ಒಳಗೆ ನೀರು ಇದೆ. ಈಗ ಕಳೆದ ವರ್ಷ ಎಷ್ಟೋ ಜನಸಂಖ್ಯೆ ಬಂದಿರೋ ಸರ್ ಭಕ್ತರು ದೇವ್ರ ದರ್ಶನಕ್ಕೆ? ಈ ಮಠ ಆಗಲಿ ಹಳೆ ಮಠ ಆಗಲಿ ಭಕ್ತರ ಸಂಖ್ಯೆ ಎಷ್ಟು ಬಂದಿರ್ಬೋದು ನಿಮಗೆ ಒಂದು ಅಂದಾಜು ಇದೆಯಾ? ಅಂದಾಜು ಎಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸೇರಿಸಿದ ಒಂದು 300-400 ಜನ ಅಂತ ಸೇರ್ತಾರೆ. ಅಂದರೆ ಯಾವುದೇ ರೀತಿ ಸಮಸ್ಯೆಗಳಾಗಲ್ಲ ಭಕ್ತರಿಗೆ ದರ್ಶನಕ್ಕೆ ಆಗಲಿ? ಭಗವಂತನ ಸನ್ನಿಧಾನದಲ್ಲಿ ಸಮಸ್ಯೆ ಆಗಿಲ್ಲ. ಇನ್ನೇನಾದ್ರು ಆದರೆ ಅವನ ಕೃಪೆ. ಅವ್ರಿಗೆ ಬರೋವ್ರಿಗೆ ಇದು ಉಳ್ಕೊಳಕ್ಕೆ ವ್ಯವಸ್ಥೆ ಮತ್ತೆ ಇಲ್ಲ, ಬರೋರಿಗೆಲ್ಲರಿಗೂ ಉಳ್ಕೊಳ್ಳೋಷ್ಟು ವ್ಯವಸ್ಥೆ ಇಲ್ಲ, ಸಿಕ್ಕಲ್ಲ. ನಮ್ಮ ಮಠದಲ್ಲಿ ಏನಾಗಿದೆ ಅಂದರೆ ಭಕ್ತಾದಿಗಳು ಅವರವರೇ ಕೆಲವು ರೂಮ್ಗಳೆಲ್ಲ ಕಟ್ಟಿಸ್ಕೊಂಡಿದ್ದಾರೆ. ಅವ್ರವ್ರಿಗೆ ಮಾತ್ರ ವ್ಯವಸ್ಥೆ ಆಗುತ್ತೆ. ಉಳಿದವ್ರಿಗೆ ಅವ್ರು ಎಲ್ಲೆಲ್ಲ ಕೊಪ್ಪಳ ಹಾಕೊಂಡು ಎಲ್ಲ ಕಡೆ ಮಾಡ್ಕೋತಾರೆ. ಅಲ್ಲಲ್ಲಿ ಬಿಡದಿಗಳು ಅಂತ ಟಾರ್ಪಲ್ ಕಟ್ಕೊಂಡು ಏನೇ ವ್ಯವಸ್ಥೆ ಮಾಡ್ಕೋತಾರೆ. ಈ ಜಾತ್ರೆ ಒಳಗಡೆ ಯಾವ್ದಾದ್ರು ಕಾಮಗಾರಿ ಮುಗಿಯೋದು ಇದೆಯಾ ಸರ್ ಆಡಳಿತ ಮಂಡಳಿ ವತಿಯಿಂದ? ಕಾಮಗಾರಿ ಯಾವುದು ನಡೀತಾನೆ ಇಲ್ಲ, ಈಗೆಲ್ಲ ನಿಲ್ಲಿಸಿದ್ದೀವಿ. ಕಾಮಗಾರಿ ಜಾತ್ರೆ ದೇವಸ್ಥಾನದ ಕಾಮಗಾರಿ ಎಲ್ಲ ಮುಗಿದಿದೆ. ದೇವಸ್ಥಾನದ ಕಾಮಗಾರಿ ವ್ಯವಸ್ಥೆ ಯಾವುದು ಅಂಥದ್ದೇನಿಲ್ಲ ವಿಶೇಷವಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.